ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಾದ ಹಂಗಳ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀವಿ. ಒಳ್ಳೊಳ್ಳೆ ಈಸಿ ರೆಸಿಪಿ ಮತ್ತು ವಿಭಿನ್ನ ರೆಸಿಪಿಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಆಗಷ್ಟೇ ನಮ್ಮ ವಿಡಿಯೋನ ನೀವೇ ಮೊದಲು ನೋಡಬಹುದು. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮಿಡಿ ಉಪ್ಪಿನಕಾಯಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡುವಂಥ ವಿಧಾನ. ಮೊದಲಿಗೆ ನಾನು ಬೇಬಿ ಮ್ಯಾಂಗೋಸ್ ಅಂದರೆ ಮಿಡಿ ಉಪ್ಪಿನಕಾಯಿಗಳನ್ನ ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ಆರಿಸ್ಕೊಂಡು ಅದಾದಮೇಲೆ ಒಂದು ಕಂಟೈನರ್ನಲ್ಲಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಪದರ ಆದ ಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಇನ್ನೊಂದು ಪದರ ಆದ ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಪದರ ಆದ ಮೇಲೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ಬೇಗ ಉಪ್ಪಿನಕಾಯಿ ಎಲ್ಲ ಉಪ್ಪಿಡಿದು ರುಚಿಯಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹಿಂಗೆ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡ ಮೇಲೆ ನಾನು ಅದನ್ನು ಟೈಟಾಗಿ ಗಾಳಿ ಆಡದೆ ಹಾಗೆ ಒಂದು 7 ದಿನ ಅದನ್ನು ಹಾಗೆ ಎತ್ತಿಡಬೇಕು. ಆ ಥರ ಎತ್ತಿಡೋದ್ರಿಂದ ಉಪ್ಪಿನಕಾಯಿ ಎಲ್ಲ ಚೆನ್ನಾಗಿ ಮಾಗುತ್ತೆ. ಚೆನ್ನಾಗಿ ಮಾಗಿದ್ರೆ ನಾವು ಮಸಾಲೆ ಎಲ್ಲ ಹಾಕಿದ್ಮೇಲೆ ಅದು ರುಚಿಯಾಗಿ ಬರುತ್ತೆ. ನೋಡಿ, ಈಗ ನಾನು 7-8 ದಿನ ಆಯಿತು, ಚೆನ್ನಾಗಿ ಮಾಗಿದೆ ಮತ್ತು ಉಪ್ಪು ಎಲ್ಲ ಕರಗಿ ನೀರಿನ ಅಂಶ ಬಂದಿದೆ. ಉಪ್ಪಿನ ನೀರು ಅಂತ ಹೇಳ್ಬೋದು ಇದನ್ನು. ಉಪ್ಪಿನ ನೀರಿನ ಅಂಶ ಬಂದಿದೆ. ಈಗ 7-8 ಡೇಸ್ ಆಗಿದೆ. ಅದಾದಮೇಲೆ ನಾನಿಲ್ಲಿ ಉಪ್ಪಿನಕಾಯಿ ಮಾಡೋ ಪ್ರಾಸೆಸ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಏನು ಮಾಡಬೇಕು ಅಂದರೆ ಈ ನೀರನ್ನೆಲ್ಲ ಚೆನ್ನಾಗಿ ಬಸ್ಕೊಂಡು ಈ ಉಪ್ಪಿನಕಾಯಿನ ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಬೇಕು. ಉಪ್ಪಿನಕಾಯಿ ಎಲ್ಲ ಡ್ರೈ ಆದಮೇಲೆ ನಾವು ಉಪ್ಪಿನಕಾಯಿ ಹಾಕಬೇಕು, ಇಲ್ಲಾಂದರೆ ಬೇಗ ಕೆಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಒಂದು ನೀರಿನ ಅಂಶನೂ ಕೂಡ ನಾವು ಬಳಸೋ ಪಾತ್ರೆಲಾಗಲಿ ಇಲ್ಲ ಮಾವಿನಕಾಯಿಲಾಗಲಿ ಇರಬಾರ್ದು. ಹಾಗಾಗಿ ನೋಡಿಕೊಂಡು ನಾವು ಬಳಸಬೇಕು. ನಾವು ಕೈನೂ ಅಷ್ಟೇ ಡ್ರೈ ಆದಮೇಲೆ ನಾವು ಉಪ್ಪಿನಕಾಯಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನಿಲ್ಲಿ ಉಪ್ಪಿನಕಾಯಿನೆಲ್ಲ ಒಂದು ಕಾಟನ್ ಕ್ಲಾತ್ನಲ್ಲಿ ಅದನ್ನು ಸ್ವಲ್ಪ ಒರೆಸಿ ಒಂದು 10-15 ನಿಮಿಷ ಡ್ರೈ ಆಗೋಕ್ಕೆ ಬಿಡ್ತಾಯಿದ್ದೀನಿ. ಇಲ್ಲಿ ಬಸ್ತಿರೋಂಥ ನೀರನ್ನ ತೊಗೊಂಡು ಸ್ವಲ್ಪ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಕುದ್ದಾದಮೇಲೆ ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಡ್ರೈ ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಅಂದರೆ ನಾನಿಲ್ಲಿ ಜಾಸ್ತಿ ಮಿಡಿ ಮಾವಿನಕಾಯಿ ತೊಗೊಂಡಲ್ಲೇ ಇರೋದ್ರಿಂದ ಒಂದು 100 ಗ್ರಾಮು ಸಾಸಿವೆ ತೊಗೊಂಡ್ರೆ ಅದರಲ್ಲಿ 50-60 ಗ್ರಾಮು ಮೆಂತ್ಯ ತೊಗೊಂಡಿದ್ದೀನಿ. ಎರಡೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಗ್ರೈಂಡಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಖಾರದ ಮೆಣಸಿನ್ಕಾಯಿಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಖಾರದ ಮೆಣಸಿನ್ಕಾಯಿನೂ ಅದ್ರ ಜೊತೆ ಸೇರಿಸಿ ಅದಕ್ಕೆ ಸ್ವಲ್ಪ ಹಿಂಗನ್ನು ಹಾಕಿ ಫೈನ್ ಪೌಡರ್ ಆಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇದಾದ ಮೇಲೆ ನಾನಿಲ್ಲಿ ಡ್ರೈ ಆಗೋದಕ್ಕೆ ಬಿಟ್ಟಿರೋಂಥ ಮಾವಿನಕಾಯಿ ಎಲ್ಲ ಡ್ರೈ ಆಗಿದೆ. ಇಲ್ಲಿ ನೋಡಿ, ಉಪ್ಪಿನ ನೀರಿನ ಅಂಶ ಆಗಲಿ ಯಾವುದೂ ಇಲ್ಲ, ಅಷ್ಟು ಡ್ರೈ ಆಗಿದೆ. ಡ್ರೈ ಆದ ಮೇಲೆ ನಾವಿಲ್ಲಿ ಉಪ್ಪಿನಕಾಯಿ ಹಾಕೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಡ್ರೈ ಆಗಿರೋ ಯಾವುದಾದ್ರೂ ಒಂದು ಬಾಣಲಿನೋ ಇಲ್ಲ ದೊಡ್ಡದೊಂದು ಪಾತ್ರೆನೋ, ನೀವು ಜಾಸ್ತಿ ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ದೊಡ್ಡ ಅಗಲನೇ ಪಾತ್ರೆ ತೊಗೊಳ್ಳಿ. ಆ ಥರ ತೊಗೊಂಡಾದ್ಮೇಲೆ ನಾನಿಲ್ಲಿ ಉಪ್ಪು ನೀರನ್ನ ಕಾಯಿಸಿದ್ದೀನಲ್ಲ, ಆ ಕಾಯಿಸಿರೋ ಉಪ್ಪು ನೀರನ್ನ ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಗ್ರೈಂಡ್ ಮಾಡ್ಕೊಂಡಿರೋವಂಥ ಮಸಾಲೆನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಕೆಂಪು ಖಾರ ಯೂಸ್ ಮಾಡ್ದಲೇ ಇರೋದಕ್ಕೆ ನಾರ್ಮಲಲ್ಲಿ ಅಂಗಡಿನಲ್ಲಿ ಪ್ಯಾಕೆಟಲ್ಲಿ ಸಿಗುವಂಥ ಕೆಂಪು ಮೆಣಸಿನ ಪುಡಿ ಅಂದರೆ ಚಿಲ್ಲಿ ಪುಡಿನ ಮತ್ತೊಂದಷ್ಟು ಸ್ವಲ್ಪ ಖಾರಕ್ಕಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಉಪ್ಪಿನಂಶ ಜಾಸ್ತಿ ಇರೋದ್ರಿಂದ ನಾವು ಖಾರ ಎಷ್ಟು ಹಾಕಿದ್ರೂ ತಡೆಯುತ್ತೆ. ನೋಡಿ, ನೀವು ಹಾಕ್ಕೊಳ್ಬಹುದು. ಅಕಸ್ಮಾತು ನಿಮಗೇನಾದರೂ ಉಪ್ಪು ಜಾಸ್ತಿ ಆಗಿದೆ ಅಂತ ನಿಮಗೇನಾದ್ರು ಅನಿಸಿದ್ರೆ ನೀವಿಲ್ಲಿ ಮೆಂತ್ಯನ ಮತ್ತೊಂದಷ್ಟು ಸ್ವಲ್ಪ ಹುರಿದ್ಬಿಟ್ಟು ನೀವು ಮೆಂತ್ಯನ ಹಾಕ್ಕೊಳ್ಳೋದ್ರಿಂದನೂ ಉಪ್ಪಿನಂಶ ಕಡಿಮೆ ಆಗುತ್ತೆ ಉಪ್ಪಿನಕಾಯಿಗೆ. ಅದಾದಮೇಲೆ ನಾನಿಲ್ಲಿ ಮಿಡಿ ಉಪ್ಪಿನಕಾಯಿಗಳನ್ನೆಲ್ಲ ಹಾಕಿದ ಮೇಲೆ ಒಂದು ಕಂಟೈನರ್ಗೆ ಅದನ್ನೆಲ್ಲ ಸ್ಟೋರ್ ಮಾಡ್ತಾಯಿದ್ದೀನಿ. ಸ್ಟೋರ್ ಮಾಡಿದ್ದಾದಮೇಲೆ ನಾನಿಲ್ಲಿ ಒಗ್ಗರಣೆಗೆ ಅಂತ ಸ್ವಲ್ಪ ಸಾಸಿವೆ ಎಣ್ಣೆ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಯಾವ ಎಣ್ಣೆ ಬೇಕಾದ್ರೂ ಯೂಸ್ ಮಾಡಿ. ಉಪ್ಪಿನಕಾಯಿಗೆ ಸಾಸಿವೆ ಎಣ್ಣೆ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಸಾಸಿವೆ ಎಣ್ಣೆಗೆ ಒಂದು ಸ್ವಲ್ಪ ನಾನು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಅದೆರಡನ್ನೂ ನಾನಿಲ್ಲಿ ಕಂಟೈನರ್ಗೆ ಸ್ಟೋರ್ ಮಾಡಿ ಮತ್ತೊಂದು 7 ಇಂದ 8 ಡೇಸ್ವರೆಗೂ ಅದನ್ನು ಹಾಗೆ ಸ್ಟೋರ್ ಆಗಕ್ಕೆ ಬಿಡ್ತಾಯಿದ್ದೀನಿ. ಅದು ಮಿಡಿ ಮಾವಿನಕಾಯಿ ಏನಿದೆ ಅದೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಉಪ್ಪಿನಕಾಯಿ ಚೆನ್ನಾಗಾಗುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್